ನಮಸ್ಕಾರ ನ್ಯೂಸ್ 3ಗೆ ಸ್ವಾಗತ. ನಾನು ನವಿತಾ ಜೈನ್. ಬಿಜೆಪಿಯ ಮೊದಲ ಪಟ್ಟಿ ಇವತ್ತು ರಿಲೀಸ್ ಆಗಲ್ಲ. ನಾಳೆ ಅಥವಾ ನಾಡಿದ್ದು ಫಸ್ಟ್ ಲಿಸ್ಟ್ ಬಿಡುಗಡೆಯಾಗುತ್ತೆ. ಫಸ್ಟ್ ಲಿಸ್ಟ್ ತಡ ಆಗ್ತಾ ಇರೋದಕ್ಕೆ ಬಿಎಸ್ ಯಡಿಯೂರಪ್ಪ ಅವರೇ ಕಾರಣ. ಆದ್ರೆ ಬಿಜೆಪಿಯ ಮೊದಲ ಪಟ್ಟಿ ಇವತ್ತು ರಿಲೀಸ್ ಆಗಬಹುದು ಅನ್ನುವಂತಹ ನಿರೀಕ್ಷೆಗಳು ಇತ್ತು. ಆದ್ರೆ ಇವತ್ತು ರಿಲೀಸ್ ಆಗೋದಿಲ್ಲ. ನಾಳೆ ಅಥವಾ ನಾಡಿದ್ದು ರಿಲೀಸ್ ಆಗುವ ಚಾನ್ಸಸ್ ಕಾಣಿಸ್ತಾ ಇದೆ. ಸುಮಾರು 25 ಕ್ಷೇತ್ರಗಳಲ್ಲಿ ತನ್ನ ಆಪ್ತರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಯಡಿಯೂರಪ್ಪ ಪಟ್ಟಿ ಹಿಡಿದಿದ್ದಾರೆ. ಇದೇ ಕಾರಣಕ್ಕೆ ಟಿಕೆಟ್ ಘೋಷಣೆ ಮತ್ತೆ ಮುಂದೂಡಿಕೆಯಾಗಿದ್ದು, ಯಡಿಯೂರಪ್ಪ ಪಟ್ಟಿ ಬಗ್ಗೆ ಅಮಿತ್ ಶಾ ಅವರ ಮನೆಯಲ್ಲಿ ಚರ್ಚೆ ಆಗಿದೆ. ಬಿಎಸ್ವೈ ಅವರನ್ನ ಹೊರಗಿಟ್ಟು ಅಮಿತ್ ಶಾ ಅವರ ಮನೆಯಲ್ಲಿ ಸಭೆಯನ್ನ ನಡೆಸಲಾಗಿದ್ದು, ಬಿಎಸ್ ಯಡಿಯೂರಪ್ಪ ಅವರ ಒತ್ತಡದಿಂದಲೇ ಪಟ್ಟಿ ಬಿಡುಗಡೆ ಇನ್ನಷ್ಟು ತಡ ಆಗ್ತಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು, ರಾಜ್ಯ ನಾಯಕರು ವರಿಷ್ಠರಿಗೆ ಬಿಎಸ್ವೈ ಪಟ್ಟಿಯೇ ತಲೆನೋವಾಗಿದೆ. 25ರಿಂದ 30 ಕ್ಷೇತ್ರಗಳಲ್ಲಿ ತನ್ನ ಆಪ್ತರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಬಿಎಸ್ವೈ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಈಗ ಈ ಪಟ್ಟಿ ರಿಲೀಸ್ ಆಗೋದಕ್ಕೆ ಬಿಎಸ್ವೈ ಅವರ ಈ ಒತ್ತಡವೇ ಕಾರಣ ಅಂತ ಹೇಳಲಾಗ್ತಿದೆ. ಟಿಕೆಟ್ ಹಂಚಿಕೆ ಬಗ್ಗೆ ಯಾವುದೇ ಗೊಂದಲ ಇಲ್ಲ, ನಾನೇನು ಬೇಸರ ಆಗಿಲ್ಲ, ಖುಷಿಯಾಗಿದ್ದೇನೆ ಅಂತ ಹೇಳಿ ದೆಹಲಿಯಲ್ಲಿ ಮಾಜಿ ಸಿಎಂ ಬಿಎಸ್ವೈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವುದೇ ರೀತಿಯ ಗೊಂದಲ ಇಲ್ಲ ನಮ್ಮಲ್ಲಿ. ನನ್ನ ವಿಚಾರದಲ್ಲಿ ನೋಡೋದಾದ್ರೆ ನನಗೆ ಯಾವುದೇ ರೀತಿಯ ಬೇಸರ ಆಗಿಲ್ಲ, ನಾನು ಖುಷಿಯಾಗಿದ್ದೇನೆ. ಕೆಲವೊಂದು ಕ್ಷೇತ್ರಗಳ ಬಗ್ಗೆ ಗೊಂದಲ ಉಂಟಾಗಿತ್ತು. ಇದರ ಬಗ್ಗೆ ಅಧ್ಯಕ್ಷರು ವಿವರಣೆಯನ್ನ ಕೇಳಿದ್ರು. ಅವೆಲ್ಲದರ ಬಗ್ಗೆ ಮಾಹಿತಿಯನ್ನ ವಿವರವನ್ನ ಕೊಟ್ಟು ಬಂದಿದ್ದೇನೆ. ಇವತ್ತು ರಾತ್ರಿ ಅಥವಾ ನಾಳೆ ಪಟ್ಟಿ ಬಿಡುಗಡೆಯಾಗಲಿದೆ ಅಂತ ಹೇಳಿದ್ದಾರೆ ಬಿಎಸ್ವೈ. ನನ್ನ ಎಲ್ಲ ಅಭಿಪ್ರಾಯಗಳನ್ನ ನಾಯಕರು ಕೇಳಿದ್ದಾರೆ. ಬೆಳಗ್ಗೆ ಸ್ಟ್ರಾಟಜಿ ಸಭೆ ಕರೆದಿದ್ರಿಂದ ನಾನು ಹೋಗಿಲ್ಲ. ಬೆಳಗ್ಗೆ ಸಭೆಗೆ ಗೈರಾಗಿದ್ದಕ್ಕೆ ಬಿಎಸ್ ಯಡಿಯೂರಪ್ಪ ಅವರು ಕೊಟ್ಟ ಸ್ಪಷ್ಟನೆ ಇದು. ಬಿಎಸ್ವೈ ಅವರನ್ನ ಹೊರಗಿಟ್ಟು ಸಭೆ ಮಾಡಲಾಗಿದೆ ಅಮಿತ್ ಶಾ ಅವರ ಮನೆಯಲ್ಲಿ ಅಂತ ಹೇಳಲಾಯ್ತಲ್ಲ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಎಸ್ವೈ ಕೊಟ್ಟಂತಹ ಸ್ಪಷ್ಟನೆ. ನಿನ್ನೆ ದಿನ ಎಲ್ಲ ಕ್ಷೇತ್ರದ ಬಗ್ಗೆ ಚರ್ಚೆಗಳಾಗಿತ್ತು. ಮತ್ತೊಮ್ಮೆ ಅವರೇನೋ ಒಂದೆರಡು ಮೂರು ಕ್ಲಾರಿಫಿಕೇಶನ್ ಕೇಳಬೇಕು ಅಂತ ಕರೆದಿದ್ರು ರಾಷ್ಟ್ರೀಯ ಅಧ್ಯಕ್ಷರು. ಅವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿ ಬಂದಿದ್ದೇನೆ. ಇವತ್ತು ಸಾಯಂಕಾಲದೊಳಗಡೆ ಅಥವಾ ನಾಳೆ ದೇ ಆರ್ ಗೋಯಿಂಗ್ ಟು ಕ್ಲಿಯರ್. ವಿಳಂಬ ಇಲ್ರಿ, ನಿನ್ನೆ ಇವತ್ತೆಲ್ಲ ಚರ್ಚೆ ಆಗಿದೆ, ಇವತ್ತು ಫೈನಲೈಸ್. ಬೆಳಿಗ್ಗೆ ಇದ್ದದ್ದು ಪಕ್ಷದ ಇದ್ರ ಬಗ್ಗೆ ಎಲ್ಲ ಬೇರೆ ಸ್ಟ್ರಾಟಜಿ ದೃಷ್ಟಿಯಿಂದ ಒಬ್ಬೊಬ್ಬರನ್ನು ಕರೆದಿದ್ರು. ಅವ್ರ ಬಗ್ಗೆ ಸಮಾಲೋಚನೆ ಮಾಡಿದ್ರು. ಅಡ್ವರ್ಟೈಸ್ಮೆಂಟ್ ಮತ್ತೊಂದು ಮತ್ತೊಂದು. ಐ ಆಮ್ ವೆರಿ ಹ್ಯಾಪಿ. ವಾಟ್ ಆರ್ ಹ್ಯಾವ್ ಗಿವನ್ ಸಜೆಷನ್, ದೇ ಆರ್ ಆಲ್ ಅಗ್ರೀಡ್ and we are going to win absolute majority and we are going to form the government. No doubt about it. I am very happy about the discussion happened yesterday and day before yesterday. ಬಿಜೆಪಿ ರಾಷ್ಟ್ರಾಧ್ಯಕ್ಷರಾಗಿರುವ ಜೆಪಿ ನಡ್ಡಾ ಅವರ ಮನೆಯಲ್ಲಿ ಬಿಎಸ್ ಯಡಿಯೂರಪ್ಪ ಗರಂ ಆಗಿದ್ರು. ಬಿಎಸ್ ಯಡಿಯೂರಪ್ಪಗೆ ಜೆಪಿ ನಡ್ಡಾ ಸಮಾಧಾನ ಮಾಡಿದ್ರ. ಮನೆಯ ಹೊರಗೆ ಬಂದು ಬಿಎಸ್ವೈ ಅವರನ್ನ ಜೆಪಿ ನಡ್ಡಾ ಅವರು ಬೀಳ್ಕೊಡುಗೆ ಮಾಡಿದ್ದಾರೆ. ಅವರಿಗೆ ಬೀಳ್ಕೊಟ್ಟಿದ್ದಾರೆ. ಅವರನ್ನ ಜೆಪಿ ನಡ್ಡಾ ಮನೆಯಲ್ಲಿ ಬಿಎಸ್ವೈ ಗರಂ ಆಗಿದ್ದಾರೆ ಅಂತ ಹೇಳಲಾಗ್ತಿದ್ದು. ಯಾಕಂದ್ರೆ ಅವರು 25ರಿಂದ 30 ತನ್ನ ಆಪ್ತರಿಗೆ ಟಿಕೆಟ್ ಅನ್ನ ಕೇಳಿದ್ರು. ಸೊ ಬಿಎಸ್ವೈ ಕಾರಿನವರೆಗೂ ಬಂದು ಜೆಪಿ ನಡ್ಡಾ ಅವರು ಬಿಟ್ಟು ಹೋಗಿದ್ದಾರೆ. ಕಾರಿನವರೆಗೂ ಬಂದು ರಾಷ್ಟ್ರೀಯ ಅಧ್ಯಕ್ಷರು ಬಿಟ್ಟು ಹೋಗಿದ್ದು, ನಡ್ಡಾ ಮನೆಯಲ್ಲಿ ಕೇವಲ 10 ನಿಮಿಷ ಇನ್ನೂ ಇರದೆ ಅಲ್ಲಿಂದ ಹೊರಟು ಹೋಗಿದ್ದಾರೆ ಬಿಎಸ್ವೈ. ಆ ಸಂದರ್ಭದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಜೆಪಿ ನಡ್ಡಾ ಅವರು ಅವರನ್ನ ಸಮಾಧಾನ ಮಾಡೋದಕ್ಕೆ ಅಂತ ಹೇಳಿ ಅವರ ಕಾರಿನವರೆಗೂ ಬಂದು ಬಿಟ್ಟು ಹೋಗಿದ್ದಾರೆ ಅನ್ನುವ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಯಡಿಯೂರಪ್ಪ ಅವರಿಗೆ ಜೆಪಿ ನಡ್ಡಾ ಹಾಗಾದ್ರೆ ಸಮಾಧಾನ ಮಾಡಿದ್ರ? ಈ ವಿಚಾರದಲ್ಲಿ ಈಗ ಆಕಾಂಕ್ಷಿಗಳಿದ್ದಾರೆ. ಅವರ ಆಪ್ತರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಸಾಕಷ್ಟು ದುಂಬಾಲು ಬಿದ್ದಿದ್ದಾರೆ. ಜೊತೆಗೆ ಬಿಎಸ್ವೈ ಅವರಲ್ಲಿ ಸಾಕಷ್ಟು ಜನ ಆಕಾಂಕ್ಷಿಗಳು ಕೇಳ್ಕೊಂಡಿದ್ದಾರೆ. ಅವರು ಆಪ್ತರು ಕೇಳ್ಕೊಂಡಿದ್ದಾರೆ. ಈ ನಡುವೆ ಪಟ್ಟಿ ತಡವಾಗ್ತಿರೋದ್ರ ಬಗ್ಗೆ ಸಿಎಂ ಬೊಮ್ಮಾಯಿ ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿದ್ದಾರೆ. ನಾಳೆ ಅಥವಾ ನಾಡಿದ್ದು ಮೊದಲ ಪಟ್ಟಿ ರಿಲೀಸ್ ಆಗತ್ತೆ ಅಂತ ಹೇಳಿದ್ದಾರೆ. ನೋಡ್ರಿ, ಆಗಲೇ ನಾವು ಭೇಟಿಯಾಗಿರ್ಲಿಲ್ಲ. ಆಗಲೇ ಬೇರೆ ಬೇರೆ ಇನ್ಫಾರ್ಮೇಶನ್ ತೊಗೊಳಕ್ ಹೇಳಿದ್ರು. ರಾಷ್ಟ್ರೀಯ ಅಧ್ಯಕ್ಷರು ಭೇಟಿಯಾಗಿರ್ಲಿಲ್ಲ. ನೋಡ್ರಿ, ಆಗಲೇ ನಾವು ಭೇಟಿಯಾಗಿರ್ಲಿಲ್ಲ. ಆಗಲೇ ಬೇರೆ ಬೇರೆ ಇನ್ಫಾರ್ಮೇಶನ್ ತೊಗೊಳಕ್ ಹೇಳಿದ್ರು. ರಾಷ್ಟ್ರೀಯ ಅಧ್ಯಕ್ಷರು ಭೇಟಿಯಾಗಿರ್ಲಿಲ್ಲ. प्रहलाद जी, कैन वी एक्सपेक्ट अ लिस्ट टुडे? कैन वी एक्सपेक्ट लिस्ट टुडे? हम लिस्ट आज एक्सपेक्ट कर सकते हैं? आ जाएगी बीजेपी की? आज भी कर सकते हैं, कल भी कर सकते हैं, कभी भी कर सकते हैं. चलो प्रहलाद जी, कैन वी एक्सपेक्ट अ लिस्ट टुडे? कैन वी एक्सपेक्ट लिस्ट टुडे? ಬಿಜೆಪಿಯಲ್ಲಿ ಈಗ ಸರ್ವೆಯ ಮೇಲೆ ಸರ್ವೆ ನಡೀತಾ ಇದೆ. ಸಭೆಗಳ ಮೇಲೆ ಸಭೆಗಳು ನಡೀತಾ ಇದೆ. ಗೆಲ್ಲುವ ಅಭ್ಯರ್ಥಿಗಳಿಗೆ ಮಣೆ ಹಾಕೋದಕ್ಕೆ ಬಿಜೆಪಿ ಸರ್ಕಸ್ ಮಾಡ್ತಾ ಇದೆ. ಎಲ್ಲರ ಸಿದ್ಧ ಸೂತ್ರ ಒಂದೇ, ಗೆಲ್ಲುವ ಅಭ್ಯರ್ಥಿಗಳಿಗೆ ಮಣೆ ಹಾಕಬೇಕು, ಅಭ್ಯರ್ಥಿಗಳು ಗೆಲ್ಲಬೇಕು, ಮಾನದಂಡ ಒಂದೇ, ಗೆಲುವು.
ಸೊ 30-40 ಕ್ಷೇತ್ರಗಳಲ್ಲಿ ಬಿಜೆಪಿ 3 ಪ್ರತ್ಯೇಕ ಸಭೆಯನ್ನ ಮಾಡಿದೆ. ಇವತ್ತು ಸಂಜೆಯ ವೇಳೆಗೆ ಈ 3 ಸರ್ವೆಗಳಿದೆಯಲ್ಲ ಅದರ ವರದಿ ಕೈ ಸೇರುವಂತಹ ಸಾಧ್ಯತೆ ಇದೆ. ಈ ವರದಿಯಲ್ಲಿನ ಅಂಶಗಳ ಬಗ್ಗೆ ಸಮಾಲೋಚನೆಯನ್ನ ಮಾಡಲಾಗುತ್ತೆ. ಆ ನಂತರವೇ ಟಿಕೆಟ್ ಅನ್ನ ಫೈನಲ್ ಮಾಡಲಿದ್ದಾರೆ ವರಿಷ್ಠರು. ಸಭೆ ಮೇಲೆ ಸಭೆ ಮಾಡಿದ್ರು ಟಿಕೆಟ್ ಅಂತೂ ಫೈನಲ್ ಆಗ್ತಾ ಇಲ್ಲ. ಮತ್ತಷ್ಟು ಮಾಹಿತಿಯನ್ನ ಕೇಳಿದ್ದಾರಂತೆ ಬಿಜೆಪಿಯ ವರಿಷ್ಠರು. ಇವತ್ತು ಬಿಜೆಪಿ ಪಟ್ಟಿ ಬಿಡುಗಡೆ ಬಹುತೇಕ ಅನುಮಾನ. ಸೊ ಒಂದಷ್ಟು ಆಕಾಂಕ್ಷಿಗಳಂತೂ ಟಿಕೆಟ್ ಮಿಸ್ ಆಗುವ ಭಯದಿಂದಾನೇ ಈಗ ಶಾಸಕರು ದೆಹಲಿಗೆ ದೌಡಾಯಿಸಿದ್ದಾರೆ. ಟಿಕೆಟ್ ಮಿಸ್ ಆಗುವ ಸುಳಿವು ಸಿಕ್ಕ ನಂತರ ದೆಹಲಿಗೆ ಅಲ್ಲಿ ಲಾಬಿ ಮಾಡೋದಕ್ಕೆ ಹೋಗಿದ್ದಾರೆ. ಟಿಕೆಟ್ ಕೊಡಿ ಅಂತ ಹೇಳಿ ಒತ್ತಡ ಹೇರೋದಕ್ಕೆ ಬಿಜೆಪಿ ಶಾಸಕರು ದೌಡಾಯಿಸಿದ್ದಾರೆ. ರಾಜ್ಯ ನಾಯಕರ ಬಳಿ ಪಟ್ಟು ಹಿಡಿದು ಶಾಸಕರು ಫೋನ್ ಮಾಡಿಸಿ ಒತ್ತಡವನ್ನ ಹೇರ್ತಿದ್ದಾರೆ. ಮೊದಲ ಪಟ್ಟಿಯಲ್ಲಿ ನಮ್ಮ ಹೆಸರು ಘೋಷಿಸಿ ಅನ್ನುವ ಒತ್ತಡ ತಂತ್ರವನ್ನು ಮಾಡ್ತಿದ್ದಾರಂತೆ. ಫೋನ್ ಮಾಡಿದ್ರು ಸ್ಪಂದನೆ ಸಿಗ್ಲಿಲ್ವಾ, ಡೈರೆಕ್ಟ್ ದೆಹಲಿಗೆ ಹೊರಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಶಾಸಕರು ದೆಹಲಿಯಲ್ಲಿ ಶಾಸಕರಿಂದ ಶಕ್ತಿ ಪ್ರದರ್ಶನ ಮಾಡುವಂತಹ ಎಲ್ಲಾ ರೀತಿಯ ಬೆಳವಣಿಗೆಗಳು ನಡೀತಾ ಇದೆ. ಒಟ್ಟಾರೆಗೆ ಯಾರ್ಯಾರಿಗೆ ಒಂದಷ್ಟು ಅನುಮಾನಗಳಿದೆ, ಯಾರ್ಯಾರಿಗೆ ಟಿಕೆಟ್ ಸಿಗಲ್ಲ ಅನ್ನುವಂತಹ ಒಂದಷ್ಟು ಮುನ್ಸೂಚನೆ ಸಿಕ್ಕಿದೆ. ಅವರೆಲ್ಲರೂ ಈಗ ಇಲ್ಲಿ ಫೋನ್ ಮಾಡಿದಾಗ್ಲೂ ಅವ್ರಿಗೆ ಕನೆಕ್ಟ್ ಆಗ್ತಾ ಇಲ್ಲ ಅಂದ್ರೆ ಅವರಿಗೆ ಸರಿಯಾದಂತಹ ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಅಂತ ತಿಳಿದು ಈಗ ಎಲ್ಲರೂ ದೆಹಲಿಯ ಕಡೆಗೆ ದೌಡಾಯಿಸ್ತಾ ಇದ್ದಾರೆ. ಯಾರ್ಯಾರು ಟಿಕೆಟ್ ಮಿಸ್ ಆಗುವಂತಹ ಆಕಾಂಕ್ಷಿಗಳಿದಾರಲ್ಲ ಅವರು. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈಗ ನೋಡ್ತಾ ಇದೀವಿ ಇವತ್ತಾದ್ರೂ ಪಟ್ಟಿ ರಿಲೀಸ್ ಆಗಬಹುದು ಅಂತ ಅಂದ್ಕೊಂಡಿದ್ವಿ, ಆದ್ರೆ ಇನ್ನು ಕೂಡ ಕಗ್ಗಂಟ ಆಗ್ತಾ ಇದೆ ಬಿಜೆಪಿಗೆ ಪಟ್ಟಿ ರಿಲೀಸ್ ಮಾಡೋದಕ್ಕೆ. BSY ಒಂದ್ ಕಡೆ ಇವತ್ತು ಆಗಬಹುದು ಅನ್ನುವ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ನನ್ಗೆ ಖುಷಿ ಆಗಿದೆ, ನಾನು ಯಾವುದೇ ರೀತಿಯಾದಂತಹ ಗೊಂದಲ ಇಲ್ಲ, ಬೇಜಾರಿಲ್ಲ ಅನ್ನುವಂತ ಹೇಳಿದ್ದಾರೆ. ಹಾಗಾದ್ರೆ ಅವರ ಆಪ್ತರಿಗೆ ಟಿಕೆಟ್ ಸಿಗುವಂತಹ ಚಾನ್ಸಸ್ ಎಷ್ಟರ ಮಟ್ಟಿಗೆ ಕಾಣಿಸ್ತಾ ಇದೆ? ಪಟ್ಟಿ ಯಾವಾಗ ರಿಲೀಸ್ ಆಗ್ಬೋದು? ನವಿತಾ, ದೆಹಲಿಯಲ್ಲಿ ಇನ್ನೂ ಕೂಡ ಪಟ್ಟಿ ಸರ್ಕಸ್ ಮುಂದುವರೆದಿದೆ. ಕಳೆದ 3 ದಿನಗಳಿಂದಲೂ ಕೂಡ ಸರಣಿ ಸಭೆಯನ್ನ ಮಾಡ್ತಿದ್ದಾರೆ. ಆದ್ರೆ ಎಲ್ಲೊಂದ್ ಕಡೆ ಅಂತಿಮವಾಗಿ ಅದನ್ನು ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ ಸುದೀರ್ಘವಾಗಿ ಅಂತಿಮವಾದ ತೀರ್ಮಾನವನ್ನು ಕೈಗೊಳ್ಳಲಾಗ್ತಾ ಇಲ್ಲ. ಎಲ್ಲೋ ಒಂದ್ ಕಡೆಗೆ 30-40 ವಿಧಾನಸಭಾ ಕ್ಷೇತ್ರಗಳು ಇನ್ನೂ ಕೂಡ ಕಗ್ಗಂಟಾಗಿ ಪರಿಣಮಿಸಿದೆ. ಆ ಒಂದು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಯನ್ನು ಸಮರ್ಥವಾಗಿ ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯತಂತ್ರವನ್ನ ರೂಪಿಸ್ತಾ ಇರುವಂತದ್ದು. ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಅಮಿತ್ ಶಾ ಅವರ ಮನೆಯಲ್ಲೂ ಕೂಡ ಸಭೆ ಆಯಿತು. ಸಭೆಯಲ್ಲಿ ಒಂದಷ್ಟು ಸೂಚನೆಗಳನ್ನ ಕೊಟ್ಟೋಗಿರೋದ ರಾಜ್ಯ ನಾಯಕರಿಗೆ. ಕೊನೆಗೆ ಈಗ JP ನಡ್ಡಾ ಅವರ ಮನೆಯಲ್ಲೂ ಕೂಡ ಸಭೆ ಆಗ್ತಾ ಇರುವಂತದ್ದು. ಸದ್ಯಕ್ಕೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಕೂಡ JP ನಡ್ಡಾ ಅವರನ್ನ ಭೇಟಿ ಮಾಡಿ ಒಂದಷ್ಟು ವಿಚಾರಗಳಿಗೆ ಪ್ರಸ್ತಾಪವನ್ನು ಮಾಡಿದ್ದಾರೆ. ಮತ್ತೆ BS ಯಡಿಯೂರಪ್ಪನವರು ಕೂಡ ತಮ್ಮ ಆಪ್ತರಿಗೆ 25 ಜನರಿಗೆ ಟಿಕೆಟ್ ಕೊಡುವಂತ ವಿಚಾರಕ್ಕೂ ಕೂಡ ಪ್ರಸ್ತಾಪವನ್ನು ಮಾಡಿದ್ದಾರೆ. ಆ 25 ಜನರಿಗೆ ಟಿಕೆಟ್ ಕೊಡುವಂತ ವಿಚಾರದಲ್ಲೂ ಕೂಡ ಹೈಕಮಾಂಡ್ ನಾಯಕರು ಇನ್ನೂ ಯಾವುದೇ ರೀತಿಯಾದಂತಹ ತೀರ್ಮಾನವನ್ನು ಕೈಗೊಂಡಿಲ್ಲ. ಅದಕ್ಕೋಸ್ಕರವಾಗಿನ ಈಗ ಮತ್ತೊಂದು 2 ಸರ್ವೆಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಹೈಕಮಾಂಡ್ ನಾಯಕರು. ಆ ಒಂದು ಸರ್ವೆ ಇವತ್ತು ಸಂಜೆ ಒಳಗಡೆಗೆ, ಅಂದ್ರೆ ಆಂತರಿಕ ಸರ್ವೆ ಅಂತ ಹೇಳ್ಬೋದು. ಈಗಾಗಲೇ ರಾಜ್ಯದ ಬಿಜೆಪಿ ನಾಯಕರಾಗಿರ್ಬೋದು, ಹೈಕಮಾಂಡ್ ನಾಯಕರು 4 ಸರ್ವೆಯನ್ನ ಈಗಾಗಲೇ ರೆಡಿಯನ್ನ ಮಾಡಿದ್ದಾರೆ. ಸರ್ವೆಯಲ್ಲಿ ಯಾರು ಅಭ್ಯರ್ಥಿಗಳು ಮುನ್ನೆಲೆಗೆ ಬಂದಿದ್ದಾರೆ ಅವರಿಗೆ ಟಿಕೆಟ್ ಕೊಡುವಂತ ವಿಚಾರದಲ್ಲಿ ಈಗಾಗಲೇ ಮೊದಲ ಪಟ್ಟಿಯಲ್ಲಿ ತೀರ್ಮಾನವನ್ನು ಮಾಡಿರುವಂತದ್ದು. ಆದ್ರೆ ಒಂದು 30-40 ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವಲ್ಪ ಗೊಂದಲಗಳಿದೆ, ಸಿಕ್ಕಾಪಟ್ಟೆ ಫೈಟ್ ಇದೆ. ಆ ಒಂದು ಕ್ಷೇತ್ರಗಳಲ್ಲಿ ಏನಾದರೂ ತುರ್ತಾಗಿ ಟಿಕೆಟ್ ಅನೌನ್ಸ್ ಮಾಡ್ತು ಅಂದ್ರೆ ಅದು ಕೂಡ ಸೋಲಾಗಬಹುದು. ಅದಕ್ಕೋಸ್ಕರವಾಗಿ ನೀವು ಒಂದು ರೀತಿ ಎಚ್ಚರಿಕೆ ನಡೆ ಅನುಸರಿಸೋದ್ರ ಮುಖಾಂತರವಾಗಿ ಆ ಒಂದು ಸರ್ವೆಯನ್ನ ಇವತ್ತು ಸಂಜೆ ಒಳಗಡೆ ಸರ್ವೆ ಸೇರುತ್ತೆ. ಸಂಜೆ ಮತ್ತೊಮ್ಮೆ ಸಭೆಯನ್ನ ಮಾಡೋದ್ರ ಮುಖಾಂತರವಾಗಿ ಅಂತಿಮವಾಗಿ 170-180 ವಿಧಾನಸಭಾ ಕ್ಷೇತ್ರಗಳಿಗೆ ಟಿಕೆಟ್ ಆಯ್ಕೆ ವಿಚಾರವಾಗಿ ಕೂಡ ತೀರ್ಮಾನವನ್ನು ಕೈಗೊಳ್ಳುವಂತ ಸಾಧ್ಯತೆ ಇದೆ. ಆದ್ರೆ ಮುಖ್ಯವಾಗಿ ಸರ್ವೆ ಆಗುವಂತಹ ಗೊಂದಲ ಇರುವಂತಹ ಕ್ಷೇತ್ರಗಳು ಯಾವ್ಯಾವುದು ಕೃಷ್ಣ? ಜೊತೆಗೆ ಈಗ ಆಕಾಂಕ್ಷಿಗಳಿದ್ದಾರೆ ಒಂದಷ್ಟು ಟಿಕೆಟ್ ಮಿಸ್ ಆಗುವಂತವ್ರು, ಅವ್ರು ಯಾರ್ಯಾರು ದೆಹಲಿಗೆ ಹೋಗಿದ್ದಾರೆ? ಏನಾದ್ರೂ ಮೀಟ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆಯಾ? ಖಂಡಿತವಾಗ್ಲೂ ನಿವಿದ, ಈಗ ಬೆಳಗಾವಿ ಆಗಿರ್ಬೋದು, ಮತ್ತೆ ಹುಬ್ಳಿ ಧಾರವಾಡ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಬೆಂಗಳೂರಿನ 2 ವಿಧಾನಸಭಾ ಕ್ಷೇತ್ರಗಳಾಗಿರ್ಬೋದು, ಬ್ಯಾಟನ್ಪುರದಲ್ಲೂ ಕೂಡ ಆಗಿರ್ಬೋದು, ಮತ್ತೆ ಅಥಣಿ ವಿಧಾನಸಭಾ, ಬೆಳಗಾವಿ ಅಥಣಿ ವಿಧಾನಸಭಾ ಕ್ಷೇತ್ರ ಕೂಡ ಕಗ್ಗಂಟಾಗಿದೆ. ಎಲ್ಲೋ ಒಂದ್ ಕಡೆ ಹಾಲಿ ಶಾಸಕರಿಗೆ ಕುಮಟಳ್ಳಿ ಅವರಿಗೆ ಟಿಕೆಟ್ ಕೊಡೋದು ಅನ್ನೋದ್ರ ಬಗ್ಗೆ ಹೈಕಮಾಂಡ್ ನಾಯಕರು ಮನಸ್ಸನ್ನ ಮಾಡಿದ್ದಾರೆ. ಆದ್ರೆ ಲಕ್ಷ್ಮಣ ಸವದಿ ಅವರು ಬಿಡ್ತಾ ಇಲ್ಲ, ನನಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು. ಈಗ ಹುಬ್ಳಿ ಧಾರವಾಡ ಆಗಿರ್ಬೋದು, ಮತ್ತೆ ಮಂಗಳೂರು ಕರಾವಳಿ ಭಾಗ ಸೇರಿದಂತೆ ಸುಮಾರು 30-40 ವಿಧಾನಸಭಾ ಕ್ಷೇತ್ರ ಅಂತ ಹೇಳ್ಬೋದು. ಆ ಒಂದು ಕ್ಷೇತ್ರದಲ್ಲಿ ಟಿಕೆಟ್ ಆಯ್ಕೆ ವಿಚಾರವಾಗಿ ಇನ್ನೂ ಕೂಡ ಕಗ್ಗಂಟಾಗಿದೆ. ಅದಕ್ಕೋಸ್ಕರವಾಗಿ ಒಂದಷ್ಟು ಸರ್ವೆ ರಿಪೋರ್ಟ್ ಅನ್ನು ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಅದನ್ನ ತೀರ್ಮಾನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಅದ್ರ ಜೊತೆಗೆ ಈಗಾಗಲೇ ಟಿಕೆಟ್ ವಂಚಿತರು ಅಂದ್ರೆ ಮಿಸ್ ಆಗುವಂತವ್ರಿಗೆ ಈಗಾಗಲೇ ಮುನ್ಸೂಚನೆ ಸಿಕ್ಕಿದೆ. ಅಂತವರು ಈಗಾಗಲೇ ತಮ್ಮದೇ ತಂತ್ರಗಾರಿಕೆ ಮುಖಾಂತರವಾಗಿ ಈಗಾಗಲೇ ಸಚಿವ MTP ನಾಗರಾಜ್ ಅವರು ಕೂಡ ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಿಸಬೇಕು ಅನ್ನೋದ್ರ ಬಗ್ಗೆ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗೆ ಫೋನ್ ಮಾಡಿ ಕರೆಯನ್ನ ಮಾಡ್ತಿದ್ದಾರೆ. ನಿನ್ನೆ ನಡೆದಂತ ಸಭೆಯಲ್ಲೂ ಕೂಡ ಹೊಸಕೋಟೆಯಿಂದ ಬಿಜೆಪಿ ಅಭ್ಯರ್ಥಿಗೆ ಟಿಕೆಟ್ ಕೊಡುವಂತ ವಿಚಾರದಲ್ಲಿ ಯಾವುದೇ ರೀತಿಯ ತೀರ್ಮಾನವನ್ನು ಕೈಗೊಂಡಿಲ್ಲ. ಇಲ್ಲ ಒಂದ್ ಕಡೆಗೆ MTP ನಾಗರಾಜ್ ಅವರಿಗೂ ಕೂಡ ಮುನ್ಸೂಚನೆ ಸಿಕ್ಕಿದೆ. ಕೊನೆಯ ಕ್ಷಣದಲ್ಲಿ ತಮ್ಮ ಪುತ್ರನಿಗೆ ಟಿಕೆಟ್
ಸಿಗಲ್ಲ ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ MTB ನಾಗರಾಜ್ ಆಗಿರ್ಬೋದು ಮತ್ತೆ ಒಂದಷ್ಟು ಜನ ಶಾಸಕರು ಈಗಾಗಲೇ ಮಹೇಶ್ ಕುಮಟಳ್ಳಿ ಅವರು ಕೂಡ ಟಿಕೆಟ್ ಸಿಗುವಂತ ಒಂದು ವಿಶ್ವಾಸದಲ್ಲಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಕೂಡ ತಮ್ಮ ಆಪ್ತನಿಗೆ ಟಿಕೆಟ್ ಕೊಡಿಸಬೇಕು ಅನ್ನೋ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಲಕ್ಷ್ಮಣ್ ಸವದಿ ಕೂಡ ಅಥಣಿಯಲ್ಲೇ ಕುಳಿತುಕೊಂಡು ಒಂದಷ್ಟು ಜನ ಪ್ರಹ್ಲಾದ್ ಜೋಶಿ ಆಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು ಫೋನ್ ಮಾಡಿ ಟಿಕೆಟ್ ಅನೌನ್ಸ್ ಬಗ್ಗೆ ಕೂಡ ಕೇಳ್ತಾ ಇರುವಂತದ್ದು. ಮತ್ತೆ ಈಗಾಗಲೇ ಬಸವರಾಜ್ ಜಡೇಸಗೂರು ಅವರು ಕೂಡ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಇವರು ಕೂಡ ಇಲ್ಲ ಒಂದ್ ಕಡೆಗೆ ಒಂದಷ್ಟು ಜನ ರಾಜ್ಯದ ನಾಯಕರಿಗೆ ಫೋನ್ ಮಾಡಿ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಅಂದ್ರೆ ಈ ಮುಖಾಂತರವಾಗಿ ಫೋನ್ ಮಾಡುವಂತದ್ದಾಗಿರ್ಬೋದು, ಸಾಧ್ಯವಾದರೆ ದೆಹಲಿಗೆ ಬರ್ತೀವಿ, ನಮಗೆ ಟಿಕೆಟ್ ಅನ್ನ ಕೊಡಿ, ಇಲ್ಲ ಅಂತಂದ್ರೆ ಈ ಬಾರಿ ಬಿಜೆಪಿಯನ್ನ ಸೋಲಿಸ್ತೀವಿ ಅನ್ನೊಂದು ಪರೋಕ್ಷವಾದ ಎಚ್ಚರಿಕೆಯಿಂದ ಸಂದೇಶವನ್ನ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿನೇ ಒಂದಷ್ಟು ಪಟ್ಟಿ ವಿಳಂಬ ಆಗ್ತಾ ಇದೆ. ಇವರನ್ನೆಲ್ಲ ಸಮಾಧಾನ ಪಡಿಸೋದ್ರ ಮುಖಾಂತರವಾಗಿ ಯಾವುದೇ ಭಿನ್ನಮತ, ಅಸಮಾಧಾನ, ಬಂಡಾಯ ಭುಗಿಲೆಳೆದ ರೀತಿಯಾಗಿ ಪಟ್ಟಿಯನ್ನು ಅನೌನ್ಸ್ ಮಾಡುವಂತ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಟಿಕೆಟ್ ಪಟ್ಟಿ ಇನ್ನೂ ಕೂಡ ವಿಳಂಬ ಆಗ್ತಾ ಇದೆ ಅನ್ನೋದು ಕೂಡ ಹೇಳಲಾಗ್ತಾ ಇರುವಂತದ್ದು. ನವಿತಾ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ಕೈ ಸುಡ್ತಿದೆ 2ನೇ ಲಿಸ್ಟ್, 3ನೇ ಲಿಸ್ಟ್ ಕಥೆ ಏನು? ದೆಹಲಿಗೆ ಸಿದ್ದು, ಡಿಕೆಶಿ. ಹೇಗಿದೆ ಕಾಂಗ್ರೆಸ್ ರಣತಂತ್ರ? ಬಂಡಾಯ ಶಮನಕ್ಕೆ ಪ್ಲಾನ್ ಬಿ ಏನು? 3ನೇ ಪಟ್ಟಿ ಸರ್ಕಸ್. ಕಾಂಗ್ರೆಸ್ನ ಮೊದಲ ಲಿಸ್ಟ್ ಕೂಲ್ ಆಗಿತ್ತು, ಆದ್ರೆ 2ನೇ ಲಿಸ್ಟ್ ಧಗಧಗಿಸ್ತಾ ಇದೆ. ಈಗ 3ನೇ ಮತ್ತು ಫೈನಲ್ ಲಿಸ್ಟ್ಗೆ ಕಾಂಗ್ರೆಸ್ ಸರ್ಕಸ್ ಅನ್ನ ಮಾಡ್ತಾ ಇದೆ. ಇವತ್ತು ಸಂಜೆ ಇದೇ ಕಾರಣಕ್ಕಾಗಿ 4:15 ದೆಹಲಿಯಲ್ಲಿ ಕಾಂಗ್ರೆಸ್ ಸಭೆಯನ್ನ ಕರೆಯಲಾಗಿದೆ. ಮೊದಲ ಲಿಸ್ಟ್ ಅಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಲಿಲ್ಲ, ಆದ್ರೆ 2ನೇ ಲಿಸ್ಟ್ ಯಾವಾಗ ರಿಲೀಸ್ ಆಯ್ತು, ಆ 2ನೇ ಲಿಸ್ಟ್ ಅಲ್ಲಿ ಯಾರ್ಯಾರಿಗೆ ಟಿಕೆಟ್ ಸಿಗ್ಲಿಲ್ಲ, ಆಕಾಂಕ್ಷಿಗಳು ಬೇರೆ ಬೇರೆ ಪಕ್ಷಾಂತರ ಪರ್ವ ಮಾಡಿದ್ದನ್ನ ನಾವು ನೋಡಿದ್ವಿ. ಕೆಲವರು ಪಕ್ಷೇತರಾಗಿ ಬಂಡಾಯ ಎದ್ದು ಚುನಾವಣೆಗೆ ನಿಲ್ಲುವಂತಹ ಪ್ರಯತ್ನ ಮಾಡ್ತಿರುವುದನ್ನ ನೋಡ್ತಾ ಇದ್ವಿ. ಕೆಲವೇ ಹೊತ್ತಿಗೆ ದೆಹಲಿಗೆ ತೆರಳಲಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ. ಇವತ್ತು ಖರ್ಗೆ ಅವರ ನಿವಾಸದಲ್ಲಿ ಸಭೆಯನ್ನ ಸೇರಲಿದ್ದಾರೆ ನಾಯಕರು. ಸಭೆಯ ಬಳಿಕ ಫೈನಲ್ ಪಟ್ಟಿ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ. ಕೋಲಾರದಲ್ಲಿ ಸಿದ್ದರಾಮಯ್ಯ ಅವರಿಗೆ ಟಿಕೆಟ್ ಸಿಗುತ್ತಾ? ಒಂದು ವೇಳೆ ಟಿಕೆಟ್ ಸಿಗದಿದ್ರೆ ಸಿದ್ದು ಪ್ಲಾನ್ ಬಿ ಯಾವುದು? ಮೈಸೂರು ಲೋಕಸಭೆಗೆ ಯತೀಂದ್ರ ಸ್ಪರ್ಧೆಗೆ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಪಟ್ಟಿ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ, ಅನೇಕ ನಿರೀಕ್ಷೆಗಳನ್ನ ಹುಟ್ಟುಹಾಕಿದೆ. ಸಿದ್ದರಾಮಯ್ಯ ಅವರು 2ನೇ ಕ್ಷೇತ್ರದಲ್ಲಿ ನಿಲ್ತಾರಾ? ನಿಲ್ಲೋದಾದ್ರೆ ಯಾವ ಕ್ಷೇತ್ರದಲ್ಲಿ? ಅದರ ಜೊತೆಗೆ ಕೋಲಾರದ ಅಭ್ಯರ್ಥಿ ಯಾರು? ಹೀಗೆ ನೂರಾರು ಪ್ರಶ್ನೆಗಳು ಇದೆ. ಕಲಬುರಗಿಯ ಜೇವರ್ಗಿಯಲ್ಲಿ ಜನಾರ್ದನ ರೆಡ್ಡಿ ಸಮಾವೇಶವನ್ನ ಮಾಡ್ತಾ ಇದ್ದು, ಜನಾರ್ದನ ರೆಡ್ಡಿ ನೇತೃತ್ವದಲ್ಲಿ ಜೇವರ್ಗಿಯಲ್ಲಿ ಸಮಾವೇಶವನ್ನ ನಡೆಸಲಾಗಿದೆ. 2028ಕ್ಕೆ ಕೆಆರ್ಪಿಪಿ ಪಕ್ಷವೇ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ ಜನಾರ್ದನ ರೆಡ್ಡಿ. ಈಗ ನಮ್ಮ 12 ಅಭ್ಯರ್ಥಿಗಳು ಗೆದ್ರು ಸಾಕು, ಮುಂದೆ ಹಳ್ಳಿಗೆ ಹೋಗಿ ಪ್ರಚಾರ ಮಾಡ್ತೀನಿ, 2028ರಲ್ಲಿ ಗೆದ್ದು ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ ಜನಾರ್ದನ ರೆಡ್ಡಿ. ಬಿಜೆಪಿ ವಿರುದ್ಧ ಇದೇ ಸಂದರ್ಭದಲ್ಲಿ ಗುಡುಗಿದ್ದಾರೆ ಜನಾರ್ದನ ರೆಡ್ಡಿ. ನಂಬಿದವರೇ ನನ್ನನ್ನ ಸಮಸ್ಯೆಗಳಿಗೆ ಸಿಲುಕಿಸಿದ್ರು, ಜನರಿಂದ ನನ್ನನ್ನ 12 ವರ್ಷ ದೂರ ಇಟ್ಟಿದ್ರು, ಉತ್ತರ ಕರ್ನಾಟಕ ಭಾಗದಲ್ಲಿ ನನ್ನ ಪ್ರಭಾವ ಹೆಚ್ಚಿದೆ ಅನ್ನೋ ಕಾರಣಕ್ಕೆ ನನ್ನನ್ನ ಬಳ್ಳಾರಿಯಿಂದ ಹೊರಗಿಡುವ ಕೆಲಸ ಮಾಡಿದ್ರು ಅಂತ ಜನಾರ್ದನ ರೆಡ್ಡಿ ಕಿಡಿಕಾರಿದ್ದಾರೆ. ಹಿಂದೆ ಕೆಲವೊಂದು ನಾಯಕರುಗಳು ನನ್ನ ವಿಚಾರ ಬಂದಾಗ ಅಪಪ್ರಚಾರ ಮಾಡಿದ್ರು. ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನ ಮಾಡುವಂತ ಸಂದರ್ಭದಲ್ಲಿ ಲಕ್ಷ ಕೋಟಿ ಲೂಟಿ ಮಾಡಿದ್ದಾರೆ, ಅವ್ರನ್ನ ಬಂಧನ ಮಾಡ್ತೀವಿ, ಅವ್ರನ್ನ ಜೈಲ್ಗೆ ಹಾಕ್ತೀವಿ, ಆ ಅಮೌಂಟ್ ಅನ್ನ ಅವ್ರ ಕಡೆಯಿಂದ ನಾವು ರಿಕವರಿ ಮಾಡಿ ಇಡೀ ಕರ್ನಾಟಕ ರಾಜ್ಯದ ಬಡ ಜನರಿಗೆ ಮನೆಗಳು ಕಟ್ಕೊಡ್ತೀವಿ ಅಂತ ಹೇಳಿ ಬಹಳ ಮಂದಿ ಮಹಾನ್ ಭಾವರೆಲ್ಲ ಮಾತಾಡಿದ್ರು. ಆದ್ರೆ ಬಂಧುಗಳೇ, ನನ್ನನ್ನ ಬಂಧನ ಮಾಡಿ 4 ವರ್ಷ ಜೈಲಲ್ಲಿ ಹಾಕಿ 12 ವರ್ಷ ಆದ್ರೂ ಕೂಡ 12 ರೂಪಾಯಿ ಕೂಡ ರಿಕವರಿ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಅವ್ರ ಯೋಗ್ಯತೆಗೆ ಆ 12 ರೂಪಾಯಿ ಕೂಡ ತಗೊಳ್ಳೋದಕ್ಕೆ ಆಗಲಿಲ್ಲ. ವೆಲ್ಕಮ್ ಬ್ಯಾಕ್. ಬಾಗಲಕೋಟೆಯ ಹುನ್ನೂರಲ್ಲಿ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ 2 ಕೋಟಿ 10 ಲಕ್ಷ ಹಣವನ್ನ ಚುನಾವಣಾ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಸಹಕಾರಿ ಬ್ಯಾಂಕಿನ ಹಣ ಬೇರೆ ಶಾಖೆಗೆ ಹಂಚೋದಕ್ಕೆ ಹೋಗ್ತಿದ್ರು ಅಂತ ಹೇಳಲಾಗ್ತಿತ್ತು, ಆದರೆ ಹಂಚಿಕೆ ಮಾಡಲು ತಂದಿದ್ದ ಹಣದ ಬಗ್ಗೆ ಸೂಕ್ತ ದಾಖಲೆ ಇರದ ಕಾರಣ ಜಪ್ತಿ ಮಾಡಲಾಗಿದೆ. ಕರ್ನಾಟಕದಲ್ಲಿ ಚುನಾವಣಾ ಕಣ ರಂಗೇರಿದೆ. ಈ ಹೊತ್ತಲ್ಲಿ ಕರ್ನಾಟಕ ರಾಜಕೀಯದ ಇತಿಹಾಸ ಹೇಗಿದೆ, ಏನೆಲ್ಲ ಆಗಿತ್ತು, ಹೀಗೆ ರಾಜಕೀಯ ರಂಗದ ಸಾಕಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತೀವಿ. ಪೊಲಿಟಿಕಲ್ ಗುರು ವಿಶೇಷ ಕಾರ್ಯಕ್ರಮದಲ್ಲಿ ನೆಟ್ವರ್ಕ್ 18 ಸೌತ್ ಎಡಿಟೋರಿಯಲ್ ಅಡ್ವೈಸರ್ ಡಿಪಿ ಸತೀಶ್ ಮಾಹಿತಿ ಕೊಟ್ಟಿದ್ದಾರೆ, ನೋಡಿ. ನಮಸ್ಕಾರ, ಇದು ಪೊಲಿಟಿಕಲ್ ಗುರು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ
ನಾವು ನ್ಯೂಸ್18 ವತಿಯಿಂದ ಕರ್ನಾಟಕದಲ್ಲಿ ಇಲ್ಲಿ ತನಕ ಆಗಿರುವ ಎಲ್ಲ ವಿಧಾನಸಭೆ ಚುನಾವಣೆಗಳ ಒಂದು ಹಿನ್ನೋಟವನ್ನು ಕೊಡ್ತೀವಿ, ಅಂದರೆ ಅದರ ಸಂಕ್ಷಿಪ್ತ ಇತಿಹಾಸವನ್ನು ಕೊಡ್ತೀವಿ. ಕರ್ನಾಟಕ ವಿಧಾನಸಭೆಗೆ ಈಗ ಆಗ್ತಾ ಇರೋ ಚುನಾವಣೆ 16ನೇದು, ಈಗ ಅವಧಿ ಮುಗಿದಿರೋದು 15ನೇ ವಿಧಾನಸಭೆಗೆ. 1952ರಿಂದ ಇಲ್ಲಿ ತನಕ ಕರ್ನಾಟಕ ವಿಧಾನಸಭೆಗೆ 15 ಸಲ ಚುನಾವಣೆ ಆಗಿದೆ. ಅದಕ್ಕೆ ಈ ವಿಧಾನಸಭೆಯನ್ನು 15ನೇ ವಿಧಾನಸಭೆ ಅಂತ ಕರೆಯೋದು. 1950ನೇ ಇಸ್ವಿ ಜನವರಿ 26ರಂದು ನಾವು ಸಂವಿಧಾನವನ್ನು ಒಪ್ಪಿಕೊಂಡು ಗಣರಾಜ್ಯ ದಿನ ಆದ ಮೇಲೆ ಅದಾಗಿ 2 ವರ್ಷಕ್ಕೆ ಇಡೀ ದೇಶದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆ ಆಯಿತು. ಸಂಸತ್ಗೂ ಕೂಡ ಆಯಿತು, ಅಂದರೆ ಲೋಕಸಭೆಗೂ ಕೂಡ ಆಯಿತು, ಅದ್ರ ಜೊತೆಗೆ ರಾಜ್ಯ ವಿಧಾನಸಭೆಗಳಿಗೆ ಕೂಡ ಆಯಿತು, ಒಟ್ಟಿಗೆ ಆಯಿತು ಆ ಚುನಾವಣೆ. ಅದರಲ್ಲಿ ಮೊದಲು ಚುನಾವಣೆ ಆಗಿದ್ದು ನಾವೀಗೇನು ಕರಿತೀವಿ ಹಳೆ ಮೈಸೂರು ರಾಜ್ಯಕ್ಕೆ. ಆ ಹಳೆ ಮೈಸೂರು ರಾಜ್ಯಕ್ಕೆ 1952ನೇ ಇಸ್ವಿ ಬಹುಶಃ ಮಾರ್ಚ್ ತಿಂಗಳಲ್ಲಿ ಚುನಾವಣೆ ಆಯಿತು. ಆವಾಗ ಹಳೆ ಮೈಸೂರು ರಾಜ್ಯದಲ್ಲಿ ಈಗಿನ ಕರ್ನಾಟಕದ 8 ಜಿಲ್ಲೆಗಳಿದ್ವು. ಈಗ ಜಾಸ್ತಿ ಜಿಲ್ಲೆಗಳನ್ನು ಮಾಡಿ ಸಾಕಷ್ಟು ಜಿಲ್ಲೆ ಆಗಿದೆ. ಅವಾಗ 8 ಜಿಲ್ಲೆ ಇತ್ತು ಹಳೆ ಮೈಸೂರು ರಾಜ್ಯದಲ್ಲಿ. ಅದರಲ್ಲಿ ಆ ಚುನಾವಣೆಯಲ್ಲಿ ಆವಾಗ 80 ಸ್ಥಾನಗಳಿದ್ವು, 99 ಶಾಸಕರಿದ್ದರು. ಆದರೆ ಕೆಲವು ವಿಧಾನಸಭಾ ಕ್ಷೇತ್ರಗಳಿಗೆ 2 ಜನ ಶಾಸಕರಿದ್ದರು ಒಂದಕ್ಕೆ. ಆ ಕಾರಣದಿಂದ ಈ ಪರಿಸ್ಥಿತಿಯಾಗಿತ್ತು. 80ರಲ್ಲಿ 61 ಕ್ಷೇತ್ರಗಳಲ್ಲಿ ಒಬ್ಬೊಬ್ಬರೇ MLA ಗಳಿದ್ದರು, ಇನ್ನು 19ರಲ್ಲಿ ಇಬ್ಬಿಬ್ಬರಿದ್ದರು, ಟೋಟಲ್ಲು 99 ಜನ. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 74 ಸೀಟ್ ಬಂತು. 99ರಲ್ಲಿ ಅವರು ಅಧಿಕಾರಕ್ಕೆ ಬಂದರು. ಸಣ್ಣ ವಿರೋಧ ಪಕ್ಷಗಳು ಯಾವುದೂ ಒಗ್ಗಟ್ಟಾಗಿರಲಿಲ್ಲ, ಚಿಕ್ಕ ಚಿಕ್ಕ ಪಕ್ಷಗಳಿದ್ವು, ಕಮ್ಯುನಿಸ್ಟರು ಬೇರೆ ಯಾರ್ಯಾರೋ ಇದ್ದರು. ಅವರೆಲ್ಲರೂ ಸೇರಿ ಒಂದು 25 ಸೀಟ್ ತೊಗೊಂಡಿದ್ರು, ಪಕ್ಷೇತರರೆಲ್ಲ ಸೇರಿ. ಆ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಕೆಂಗಲ್ ಹನುಮಂತಯ್ಯನವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದರು. ಹಾಗೂ ಅವರು ಸರ್ಕಾರದಲ್ಲಿ ಸುಮಾರು ಒಂದು 8 ಜನ ಮಂತ್ರಿಗಳಿದ್ದರು. ಟಿ ಚೆನ್ನಯ್ಯನವರು, ಸಿದ್ದವೀರಪ್ಪನವರು, ಸಿದ್ದಲಿಂಗಯ್ಯನವರು, ಆಮೇಲೆ ನಮ್ಮ ಕಡಿದಾಳ ಮಂಜಪ್ಪನವರು, AG ರಾಮಚಂದ್ರಾಯರು ಅವರೆಲ್ಲ ಮಿನಿಸ್ಟರ್ಗಳಾಗಿದ್ದರು ಆ ಸರ್ಕಾರದಲ್ಲಿ. ಆ ಸರ್ಕಾರ 52ರಿಂದ 57 ತನಕ ಅಧಿಕಾರದಲ್ಲಿ ಇತ್ತು. 52ರಿಂದ 56 ಮಧ್ಯೆ ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧವನ್ನು ಕಟ್ಟಿದರು. ಅತಿ ದೊಡ್ಡ ಶಾಸನಸಭೆಯ ಕಟ್ಟಡವನ್ನು ಇಡೀ ದೇಶದಲ್ಲೇ ಕಟ್ಟಬೇಕು ಅಂತ ಕನಸ್ಕೊಂಡು ಆಗಿನ ಕಾಲದಲ್ಲಿ ಸುಮಾರು 1.5 ಕೋಟಿ ರೂಪಾಯಿ ಎಸ್ಟಿಮೇಟ್ನಲ್ಲಿ ಅದನ್ನು ಕಟ್ಟಿದ್ರು. ಅವರ ಅಧಿಕಾರಾವಧಿಯಲ್ಲಿ ಅದು ಪೂರ್ಣ ಆಯಿತು. ಆದರೆ ಕೆಂಗಲ್ ಹನುಮಂತಯ್ಯನವರು ಅವರ ಅಧಿಕಾರಾವಧಿ ಮುಗಿಯೋದು ಸ್ವಲ್ಪ ದಿನ ಮೊದಲೇ ರಾಜೀನಾಮೆ ಕೊಡಬೇಕಾಯಿತು. ಆಂತರಿಕ ಕಾರಣಗಳಿಂದಾಗಿ, ಪಕ್ಷದ ಬಿಕ್ಕಟ್ಟಾಗಿ ಕಡಿದಾಳ್ ಮಂಜಪ್ಪನವರನ್ನು ಮುಖ್ಯಮಂತ್ರಿ ಮಾಡಿದರು. ಅವರೊಂದು 3-4 ತಿಂಗಳು ಮುಖ್ಯಮಂತ್ರಿ ಆಗಿದ್ದರು. ಆಮೇಲೆ ನವೆಂಬರ್ 1, 1956ನೇ ಇಸ್ವಿ ಕರ್ನಾಟಕ ಏಕೀಕರಣ ಆಯಿತು. ಅಂದರೆ ಅದಕ್ಕೂ ಮೊದಲು ಕನ್ನಡ ಮಾತಾಡೋ ಪ್ರದೇಶಗಳು ಮುಂಬೈ ಕರ್ನಾಟಕದ ಜಿಲ್ಲೆಗಳು ಉತ್ತರ ಕನ್ನಡ, ಬೆಳಗಾವಿ, ಬಿಜಾಪುರ ಮತ್ತು ಧಾರವಾಡ ಮುಂಬೈ ಕರ್ನಾಟಕಕ್ಕೆ ಸೇರಿತ್ತು. ಹೈದರಾಬಾದ್ ಕರ್ನಾಟಕದಲ್ಲಿ ರಾಯಚೂರು, ಗುಲ್ಬರ್ಗಾ ಹಾಗೂ ಬೀದರು ಹೈದರಾಬಾದ್ ಕರ್ನಾಟಕಕ್ಕೆ ಸೇರಿತ್ತು. ಹಾಗೆಯೇ ಮಡ್ರಾಸ್ ಪ್ರೆಸಿಡೆನ್ಸಿಗೆ ಈಗಿನ ದಕ್ಷಿಣ ಕನ್ನಡ ಜಿಲ್ಲೆ, ಹಾಗೆ ಕನ್ನಡ ಮಾತಾಡ್ತಿದ್ದ ಕಾಸರಗೋಡು ಕೇರಳಕ್ಕೆ ಹೋಗಿದೆ ಅದು, ಹಾಗೆ ಕೊಳ್ಳೇಗಾಲ ತಾಲೂಕು ಕೊಯಮತ್ತೂರು ಜಿಲ್ಲೆಯಲ್ಲಿತ್ತು. ಹಾಗೆಯೇ ಬಳ್ಳಾರಿ ಮಡ್ರಾಸ್ ಪ್ರೆಸಿಡೆನ್ಸಿಯಲ್ಲಿತ್ತು. ಹಾಗೂ ಕೊಡಗು ಸಪರೇಟ್ ರಾಜ್ಯ ಆಗಿತ್ತು, ಪ್ರತ್ಯೇಕ ರಾಜ್ಯ ಆಗಿತ್ತು, ಸ್ಟೇಟ್ ಅಂತ ಕರೀತಾ ಇದ್ದರು. ಅದಕ್ಕೂ 30 ಜನ ಇರುವಂಥ ಒಂದು ಅಸೆಂಬ್ಲಿ ಇತ್ತು. ಅಲ್ಲೂ ಕೂಡ ಚುನಾವಣೆ ಆಗಿತ್ತು. ಅಲ್ಲಿ CM ಪೂಣಚ್ಚ ಅವರು ಮುಖ್ಯಮಂತ್ರಿಯಾಗಿದ್ದರು. ಆಮೇಲೆ 56ನೇ ಇಸ್ವಿ ನವೆಂಬರ್ 1ನೇ ತಾರೀಕು ಕರ್ನಾಟಕ ರಾಜ್ಯ ಏಕೀಕರಣ ಆಗಿ ಕರ್ನಾಟಕ ರಾಜ್ಯ ಉದಯ ಆದಮೇಲೆ ಈ ಭಾಗಗಳೆಲ್ಲ ಕರ್ನಾಟಕಕ್ಕೆ ಬಂದು ಸೇರಿದ್ವು. ಅದನ್ನು ಹೊಸ ಮೈಸೂರು ರಾಜ್ಯ ಅಂತ ಕರೀತಾ ಇದ್ದರು. ಅದರಲ್ಲಿ CM ಪೂಣಚ್ಚ ಅವರು ಗೃಹ ಮಂತ್ರಿ ಆದರು. ಅದಾಗಿ ಸ್ವಲ್ಪ ದಿನಕ್ಕೆ 2ನೇ ಸಾರ್ವತ್ರಿಕ ಚುನಾವಣೆ ಬಂತು 57ನೇ ಇಸ್ವಿಯಲ್ಲಿ. ಆ ಚುನಾವಣೆಯಲ್ಲಿ ಈ ಹೊಸ ಮೈಸೂರು ರಾಜ್ಯ ಏನಿದೆ ಅದು ಚುನಾವಣೆಗೆ ಹೋಯಿತು. ಅದರಲ್ಲಿ 179 ಕ್ಷೇತ್ರಗಳಿದ್ವು ಹಾಗೂ 209 ಜನ MLAಗಳಿದ್ದರು. ಅದರಲ್ಲೂ ಕೆಲವು ದ್ವಿಸದಸ್ಯತ್ವ ಅಂದರೆ 2 ಜನ MLAಗಳ ಕ್ಷೇತ್ರಗಳು ಕೂಡ ಇದ್ವು. ಆ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ನವರು ಭರ್ಜರಿ ಜಯ ಗಳಿಸಿದರು. ಹಾಗೂ ಆಗಲೇ ಮುಖ್ಯಮಂತ್ರಿಯಾಗಿದ್ದ ನಿಜಲಿಂಗಪ್ಪನವರು ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆದರು, ಅವರನ್ನೇ ಮುಂದುವರಿಸಿದರು ಅದರಲ್ಲಿ.